ಭಲೆ ತಾದಿ ಗೀಣ ತೋ ತತ್ತ ದಿದ್ದಿ ತೊಮ್ ತೊಮ್ ನಮ್ ನಮ್ಮ 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 ತಕ್ಕಿಟ ದಿಕ್ಕಿಟ ತೋಮ್ ತಕ್ಕಿಟ ದಿಕ್ಕಿಟ ತೋಮ್ ತಕ್ಕಿಟ ದಿಕ್ಕಿಟ ತೋಮ್ ತತ್ತ ಕಿಟ್ಟ ತಿತ್ತ ಕಿಟ್ಟ ದಿತ್ತಿ ಕಿಟ್ಟ ತದಿಗಿನ ತೋಮ್ ತದಿಗಿನ ತೋಮ್ ತದಿಗಿನ ತಾದಿಗಿನ ತದಿಗಿನ ತೋಮ್ ತದಿಗಿನ ತೋಮ್ ತದಿಗಿನ ತಾದಿಗಿನ ತದಿಗಿನ ತೋಮ್ ತದಿಗಿನ ತೋಮ್ ತದಿಗ್ ತಾದಿಗಿನ ತದಿಗಿನ ಕುತ ತದಿಗಿನ ಕುತ ತದಿಂಗಿಣಗು 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 ತಾಂ ತದಗಜಣು ತಾಂ ತಗದಿ ತಗದಾಂ ತಗದೀಂ ತಗದಾಂ ತಗದೀಂ ತಾಂ ತಗದೀಂ ತಗದಾಂ ತಗದೀಂ ತಗದಾಂ ತಗದೀಂ ತಾಂ ತಗದಗಜಣು ತಾಂ ತಗದಗಜಣು ತಗದಗಜಣು ತಾಂ ತಗದಗಜಣು ತಗದಗಜಣು ತಾಂ ತಗದಗಜಣು ತಾಂ ತಗದಗಜಣು ಹೌದಾ ತಾಂ ತಗದಗಜಣು ತಗದಗಜಣು ತಾಂ ತಗದಗಜಣು ತಗದಗಜಣು ದೀರ್ಘ 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 ತದ್ದಿಮ್ಮಿ ತಗದಿಮ್ಮಿ ತದ್ದಿಮ್ಮಿ 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 ತಗದಗಿಡ 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 ದೈ ದೈ ತಗದಗಿಡ ತಗದಗಿಡ ತಗದ ದೀರ್ಘ ತಗದಗಿಡ ತಗದಗಿಡ ತಗ ದೀರ್ಘ 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 ತಾಂ ತದಗಜು ತಗಜು ತಾಂ ತದಗಜು ತಾಂ ತದದಿಮ್ಮಿ ತಗಿಡ ತದ್ದಿಮ್ಮಿ ತಾಂ ತದದಿ ಇಟದದಿಮ್ಮಿ ತಾಂ ತದದಿ ಇಟದದಿಮ್ಮಿ ತಗದಿಮ್ಮಿ ತಗದಿಮ್ಮಿ ತಗಜು ತಗದಿಮ್ಮಿ ತಗದಿಮ್ಮಿ ತಗಜು ತಗದಿಮ್ಮಿ ತಗದಿಮ್ಮಿ ತಗಜು ತಗದಿಮ್ಮಿ ತಗದಿಮ್ಮಿ ತಜ್ಜನು 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 ತೋಂ ತಜ್ಜನು 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 ತೋಂ ತಜ್ಜನು 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 ತೋಂ ತಜ್ಜನು 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 ತೋಂ ತಗದಿಮ್ಮಿ ತಗದಿಮ್ಮಿ ತದ್ದಿತ್ತಗಜನು 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 ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ 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 ಸಹೋದರ, ನಮ್ಮ ನರ್ತಕಿಯರಿಗೆ ಹಾಗೂ ನಮ್ಮ ವಾದ್ಯಗೋಷ್ಠಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸು. ಕೃಷ್ಣ, ಇನ್ನು ನೀನು ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಹಿತೋಕ್ತಿ ಹೇಳಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ತಿಳಿಸು, ನಾನೇ ಮುಂದೆ ನಿಂತು ನಡೆಸಿಕೊಡುವೆನು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಲೇ ಇರಲಿಲ್ಲ. ಕೃಷ್ಣ, ಅವರು ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಕೂ ನಷ್ಟವಾಯಿತು. ಪುನಃ ಅವರಿಗೆ ರಾಜ್ಯವೆಂದರೇನು? ಪಿತಾಮಹ, ತರವಿದಲ್ಲವೋ ಓರೋ ಬೋ ಕೇಳು ತರವಿ
ತರವಿದಲ್ಲವೋ ಗುರುಭೂಪಗೇಳು ತರವಿದಲ್ಲವೋ. ರೋದನ ಪಿತಾಮಹ, ಶ್ರೀಕೃಷ್ಣನ ಸಂದೇಶವು ಪಿತಾಮಹನಾದ ನನ್ನ ಆದೇಶವು ನಿನ್ನ ಉದ್ದೇಶವು ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಅನನ್ಯವಾಗಿ ಬಾಳುವರಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೋ ನನ್ನ ಅಭಿಮತ. ಪಿತಾಮಹ, ತಾವು ಆಸೀನರಾಗಿ. ಆಚಾರ್ಯ, ಏತಕ್ಕೆ ಅನ್ನೋಜಳು ಬಿಡು ಪಂಥ, ಏತಕ್ಕೆ ಅನ್ನೋಜಳು ಬಿಡು ಪಂಥ, ಬಲ್ಲದೆ ವೈರ ಸಾಧಿಸದಿರ ಚಲ, ಗುರುದೇವ, ಬಲ್ಲದೆ ವೈರ ಸಾಧಿಸದಿರ ಚಲ, ಚಿರಲ್ಲ ವೈಭವ ವಸ್ತಿರ ನೀರಾಜ, ಚಿರವೆಲ್ಲ ವೈಭವ ವಸ್ತಿರ ನೀರಾಜ, ದುರುಳರ ಗೋನಿಗೆ ಕಿವಿಗೊಡದಿರ ಜೋಗೆ, ದುರುಳರ ಗೋನಿಗೆ ಕಿವಿಗೊಡದಿರ ಜೋಗೆ, ರಾಜ್ಯವನ್ನಿಟ್ಟು ಸುಖದಲ್ಲಿ ಬಾಳು, ಏತಕ್ಕೆ ಅನುಜುಳು ನಿರುಪಂತ ನಿರುಪಂತ ನಿರುಪಂತ. ಧೀರನ ಗುರುದೇವ, ಶ್ರೀಕೃಷ್ಣನ ಸಂದೇಶವು ನಿನ್ನ ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವೂ ಒಂದಾಗಿದೆ. ಶಾಂತಿ ಶಾಂತಿ ಸಂಧಾನಕ್ಕೆ ಬಂದಿರೋನು ಸಮರವಸ್ತವನಾಗಿ ಮಾಡಬೇಡ. ಇದೆಲ್ಲಗೂ ಸಂಧಿಗೆ ಸುಸುಮವೇ. ಆ ಪಾಂಡವರ ಅನ್ಯರು ನೀನಾಗಿ ಸಹೋದರಲ್ಲವೇ. ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ಈ ಶ್ರೀಕೃಷ್ಣನ ಮಾತಿನಂತೆ ಅವರನ್ನು ಆಧರಿಸಿಕೊಂಡು ಇದೇ ನನ್ನ ಅಭಿಮತ. ದುರ್ಯೋಧನ, ಶಾಂತಿ. ಪಿತಾಮಹ, ದುರ್ಯೋಧನ, ಯಾರು? ದಾಸಿ ಪುತ್ರ ವಿದುರ. ನನಗೆ ಉಪದೇಶ ಮಾಡುವುದರಲ್ಲಿ ನೀನೊಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ ಸುರ್ಯೋಧನ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸುಖ ಸಂಪತ್ತುಗಳನ್ನೆಲ್ಲ ನೀನೇನು ವಹಿಸು. ನಿನ್ನ ಇಚ್ಛೇದ ಸ್ಥಳವನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲ್ಲ ಏಕೆ? ಕೃಷ್ಣನಿಗಾಗಲಿ ನಿನಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣುತ್ತಿರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಒಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದ್ರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಮಾಡಿ ಮುಗಿಸಿನೆಂದು ತೋರುವುದು. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಎಷ್ಟೊಂದು ಅಪಮಾನವೇ ಇದು ನಿನ್ನ ಪರಮ ಪೂಜ್ಯರಾದ ಆಚಾರ್ಯರೇ ಪೂರ್ವದ ಅಂತ ಹೇಳೇ ಇಲ್ವಲ್ಲ, ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಅಥವಾ ಈ ಮಾತೃಮೂರ್ತಿಯನ್ನು ಭಯಂಕರವಾದ ರಕ್ತಧಾರೆಯಿಂದ ತೋಯಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಏನು ನಿಮ್ಮ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ.
ಪಾಂಡುನಂದನರು ನೀವು ಬಾಲ್ಯದಿಂದ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಹನ, ಸರ್ಪಬಂಧ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಎಂತಹ ಮಹಾಪಾಪಗಳನ್ನು ಮನ್ನಿಸಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು, ಭರತ ಭೂಮಿಗೆ ಸ್ವತಂತ್ರರಾರು, ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಬೇಡಲು ಬಂದ ರಾಯಭಾರಿ, ಭರತ ವಂಶಕುಲ ಅಂತಕನಲ್ಲವಯ್ಯ, ಭೀಮಾರ್ಜುನನ ಕುಲ ಸಹದೇವ, ಸಮಾನ್ಯರೆಂದರಿತು ದುಡುಕಬೇಡ, ಸುಖದಿ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ, ಕೃಷ್ಣ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ದುರ್ಯೋಧನ, ಸಾಕು ನಿನ್ನ ವಾಕ್ಪಟತ್ವ. ಏನಂದೆ?
ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ ದುರಾಶಯವು? ಭಲೆ ಭಲೆ ಕೃಷ್ಣ, ಆಗಲ್ಲ ಕೇಳು. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಕಣ್ಣನ್ನು ಒಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಹೇಳಿ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಬರದ ಕಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಚನೆಯನ್ನು ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ, ಹೊರಟು ಹೋದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದುರಾತ್ಮರಾದ ದ್ರೋಹಿಗಳ ಮಧುವ ಮುರಿದ ನಿಕ್ಷಣ, ದುರಾತ್ಮರಾದ ದ್ರೋಹಿಗಳ ಮಧುವ ಮುರಿದ ನಿಕ್ಷಣ, ಮಧುವ ಮುರಿದ ನಿಕ್ಷಣ, ಮಧುವ ಮುರಿದ ನಿಕ್ಷಣ. ಪುಂಡರನ್ನು ಭೇದಿಸಿ ಕಳವಳಿಸಿ ಬರುವೆನ, ಪುಂಡರನ್ನು ಭೇದಿಸಿ ಕಳವಳಿಸಿ ಬರುವೆನ. ಅದು ಬರುವಾಗ ಮರಣ, ಅದು ಬರುವಾಗ ಮರಣ, ಸಿಗಿದು ಬರುವ ನಿಕ್ಷಣ, ಸಿಗಿದು ಬರುವ ನಿಕ್ಷಣ, ಸಿಗಿದು ಬರುವ ನಿಕ್ಷಣ. ದುರಾತ್ಮರಾದ ದ್ರೋಹಿಗಳ ಮಧುವ ಮುರಿದ ನಿಕ್ಷಣ, ಮಧುವ ಮುರಿದ ನಿಕ್ಷಣ, ಮಧುವ ಮುರಿದ ನಿಕ್ಷಣ. ಕೃಷ್ಣ, ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಬಲ್ಲೆ, ಎದುರಿಗೆ ಸಿಕ್ಕ ಎದುರಾಳಿಗಳ ಸೊಕ್ಕನ್ನು ಒದಗಿಸಬಲ್ಲೆ. ಆದರೆ ಇಂತಹ ಮಾತುಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟು ದಿಕ್ಕಾಪಾರಾಗಿರುವ ಆ ನಿನ್ನ ಪಾಂಡು ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ. ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ನಿನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಇಲ್ಲಿಗೆ ಕೊನೆಯಾಗಿ ಹೋಗಲೇ. ಹೋಗು ಕೃಷ್ಣ, ಸಮರವೇ ಸಿದ್ಧವೆಂದು ಆ ನಿನ್ನ ಪಾಂಡವರ ಬಳಿ ತಿಳಿಸಿಬಿಡು. ಭಲೆ ಭಲೆ ಸಹೋದರ. ಅದು ಮೇಲೆ ಮನ ಮುರಿದು ಮೂತದಿ ಮೇರೆ ಅಂಧನ, ಅದು ಮೇಲೆ ಮುರಿದು ಮೂತದಿ ಮೇರೆ ಅಂಧನ, ಮುದದ ಮೇರೆ ಮೇಲೆ ಅಂಧನ, ಮುದದ ಮೇರೆ ಮೇಲೆ ಅಂಧನ. ಕಷ್ಟವನ್ನು ಹೇಗೋ ಹೊಟ್ಟೆಯಿಂದ ಬೇಗ, ಕಷ್ಟವನ್ನು ಹೇಗೋ ಹೊಟ್ಟೆಯಿಂದ ಬೇಗ, ಕಷ್ಟವನ್ನು ಹೊಟ್ಟೆಯಿಂದ ಕಚ್ಚಿ ಬಿಡುವನೆ ಈಗಲೇ, ಕಚ್ಚಿ ಬಿಡುವನೆ ಈಗಲೇ, ಕಚ್ಚಿ ಬಿಡುವನೆ ಈಗಲೇ. ಅದು ಮರೆಯದೆ ಮರು ಮುರಿದು ಮುರಿದು ಮೇರೆ ಅಂಧನ, ಮುರಿದ ಮೇರೆ ಅಂಬಲ, ಅಂಧನ. ಕೃಷ್ಣ, ಆ ಪಾಂಡವರು ಜೋಗಿನ ಸೋತು ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲೆ ನಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ನಂಬೋದಾದ್ರೇನು? ಸಮರಸ ಸಿದ್ಧವೆಂದು ಆ 2 ಪಾಂಡವರಿಗೆ ತಿಳಿಸು. ಇಲ್ಲವಾದರೆ ಅನರ್ಥವಾದ ಎಚ್ಚರ. ಭಲೆ ಭಲೆ ಸೈಂಧವ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನಮ್ಮ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೀರದೆ ಹೊರತು ಈ ರಾಧನಿಗೆ ಬೃಷ್ಟಾನವು ರಚಿಸುವುದಿಲ್ಲ. ಯದುಪತಿ,
ಸಾಧನೆಗಾಗಿ ಅರ್ಧ ರಾಜ್ಯದ ನೆಪಬೇಕು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪಬೇಕು. ದೂತನಾಗಲು ಏಕೆ ದಾತನ್ಯಾರೋ ಹಿತವಾ ಬಯಸಿ ಮರೆತೊಡೆ ಮುನ್ನ ಬರುವುದೋ ಪೂರ ಸಮರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕತೆ ಹೊರತು ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಯದುಪತಿ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ, ಬಾ